ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದು ಕ್ಷಮೆ ಇರಲಿ. ಕೋಣ ಸಿನಿಮಾದು ಟೀಸರ್ ರಿಲೀಸು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರ ಕೋಮಲ್ ಅವರು ಯಾವಾಗಲೂ ಹಸನ್ಮುಖಿ ನಗನಾಗ್ತಾ ಇರ್ತಾರೆ. ಎಂಥ ಸಂದರ್ಭಗಳಲ್ಲೂ ಎದೆಗೊಂದಿದೆ, ಜಗ್ಗದೆ, ಬಗ್ಗದೆ, ಅಳಕದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರವೃತ್ತಿ. ನಿಜವಾಗ್ಲೂ ಅವ್ರ ಸಿನಿಮಾಗೆ ಬಂದು ಟೀಸರ್ ರಿಲೀಸ್ ಮಾಡೋದು ಭಾಳ ಸಂತೋಷ ಆಗ್ತಿದೆ. ನಮ್ಮ ತನಿಷ್ಕ ಅವ್ರು ಕಾಣ್ತಾ ಇಲ್ಲ, ಎಲ್ಲೋ ಕಾಣ್ತಾ ಇಲ್ಲ. ಅವರು ಭಾಳ ಫೋರ್ಸ್ ಮಾಡಿ ಬರಲೇಬೇಕು ಅಂದರು. ಹರೀಶ ಕೂಡ ಒಂದು 5-6 ಸಲ ಫೋನ್ ಮಾಡಿದ್ರು. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು 2-3 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡ ಚಿತ್ರಕ್ಕೆ ಒಂದು ಹೊಸ ಚೈತನ್ಯ ಬಂದಿದೆ. ಸಿನಿಮಾಗಳು ನೋಡ್ತಾ ಇದ್ದರೆ ನೋಡಿ, ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತಾಯಿದೆ. ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯ್ದು ಬಹುಶಃ ನಂಬ್ತಿರೋ ಬಿಡ್ತಾರೆ. ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು. 1050 ಸ್ಕ್ರೀನ್ಗಳಾಗ್ತಿದೆ ನಾಳೆ ಬೆಳಗ್ಗೆ. ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಅಡ್ಮಿಷನ್ನು 1000 ರೂಪಾಯಿ, 1200 ರೂಪಾಯಿ ಹಿಂಗೆ ಮಾಡ್ತಾಯಿದ್ರೆ ಕನ್ನಡ ಸಿನಿಮಾಗಳ ದುರಂತ ಅನಿಸುತ್ತೆ. ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ. ಅದು ಯಾವುದೋ ನಿಮ್ಮ ಓರಿಯನ್ ಮಾಲವ್ರಿಗೆ ಆಗಲಿ ಮಾಲ್ನವ್ರಿಗಾಗಲಿ ಕನ್ನಡ ಸಿನಿಮಾಗಳಿಗೆ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ. ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದ್ದೀನಿ. ಅದಕ್ಕೆ ಅಲ್ಲಲ್ಲ, ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದರು ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಅರ್ಥಕೊಂಡು ಕೆಲಸ ಹಾಕಿದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಇದೆ ಅಂತ ಹೇಳ್ಬೇಡಿ. ಅವರು ಯಾವ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾರಣ ಆಗುತ್ತೆ ಸರ್. ನೀವು ಯಾವತ್ತು ನೀವಿದ್ದೀರಾ ಆ ಭಾವನೆ ಎಲ್ರಿಗೂ. ಯಾಕಂದರೆ ಯಾವುದೋ ಸಣ್ಣ ಸಿನಿಮಾ, ದೊಡ್ಡ ಸಿನಿಮಾ, ಆ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗ ನಡೀತಾ ಇರೋದೇ ಸಣ್ಣ ಸಿನಿಮಾಗಳಿಂದ. ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ. ಯಾವ ಸಿನಿಮಾಗೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು. ಬಿಗ್ ಪ್ರೊಡ್ಯೂಸರ್, ಸ್ಮಾಲ್ ಪ್ರೊಡ್ಯೂಸರ್, ಎಲ್ಲ ಪ್ರೊಡ್ಯೂಸರ್ಗೂ ಒಂದೇ ಗೌರವ ಕೊಡುವಂಥ ಕೆಲಸ, ಮಾಡುವಂಥ ಕೆಲಸ ಜವಾಬ್ದಾರಿತ ಮಾಡಿದರೆ ಅವಾಗಲೇ ನೋಡಿ. ಇವತ್ತು ಬಂದಿರೋ ಜನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ. ಇಂಥ ಸಿನಿಮಾಗಳು ನಿಂತ್ಕೋಬೇಕು. ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸಬೇಕು. ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು. ಯಾವಾಗಲೂ ನಮ್ಮ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವರು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಗಳಾಗಿರುತ್ತೆ. ನೋಡಿ, ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ 1300 ರೂಪಾಯಿ ಒಂದು ಥಿಯೇಟ್ರು ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿಗೆ ಆ ಪ್ರೈಮ್ ಟೈಮ್ನ ಸಿನಿಮಾ ಶೋಗಳು ಕೊಡಲ್ಲ. ಕಮಂದಾಗ ಚೆನ್ನಾಗಿ ಗೊತ್ತಿದೆ, ತಾವು ಕೂಡ ಅನುಭವಿಸಿದ್ದೀರ ಅದ್ರ ಬಗ್ಗೆ ಅನ್ಸುತ್ತಾರೆ. ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಉಳಿಸ್ಬೇಕು ಅಂದರೆ ಅದಕ್ಕೆ ಜವಾಬ್ದಾರಿ ನಮ್ಮೊಬ್ಬರ ಮೇಲಲ್ಲ, ಅದ್ರ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗತ್ತೆ. ಯಾವತ್ತು ಸಹಕರಿಸಿದ್ರೆ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ. ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಅರ್ಧ ಬಾಚ್ಕೊಂಡ್ಬಿಡ್ತಾರೆ ದುಡ್ಡನ್ನ. ಅದಕ್ಕೆ ಸಣ್ಣ ಸಿನಿಮಾಗಳು ಏನಾದರೂ ರಿಲೀಸ್ ಆದಾಗ ಮುಂದೆ ಅದು ಕಳೆದೋಗ್ಬಿಡ್ತಾರೆ. ಇಂಥದ್ದನ್ನು ಅವಾಯ್ಡ್ ಮಾಡೋಂಥ ಕೆಲಸ ಮಾಡಲಿ. ನಮ್ಮ ಬಾಮಾರೀಶವರು ಕೂಡ ಭಾಳ ಸಕ್ರಿಯವಾಗಿ ಹೊಸೂರಿಗೆ ಅವಕಾಶ, ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೋ. ಅಣ್ಣ ತಮ್ಮಂದರು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಆಗಿರೋ ಬಂಡವಾಳದ 3 ದುಡ್ಡು ಬರಲಿ, ಇನ್ನೂ 3-4 ವಿಷಯಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಆಲೋಚಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದೇ ಅಂತ ಶುಭ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಭಾಮಗಿರಿ ಸರ್ ದಯವಿಟ್ಟು ಮಾತನಾಡಬೇಕು. ಓಕೆ.